ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಸೊ ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಭಾನುವಾರದ ಎಪಿಸೋಡ್ನಲ್ಲಿ ನಮ್ರತಾ ಗೌಡ ಅವರು ಮನೆಗೆ ಹೋಗ್ತಾ ಇದ್ದಾರೆ. ಸೊ ಅವರಾದ ನಂತರ ಮನೇಲಿ ಇನ್ನೂ 6 ಜನ ಉಳ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಈ 6 ಜನದಲ್ಲಿ ಮನೆಗೆ ಯಾರು ಹೋಗ್ತಾರೆ? ಸೊ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್, ಈಗ ಉಳಿದಿರೋದು ಡ್ರೋನ್ ಪ್ರತಾಪ್, ವಿನಯ್, ಕಾರ್ತಿಕ್, ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್ ಮತ್ತು ಸಂಗೀತ ಶೃಂಗೇರಿ ಅವರು. ಅದರಲ್ಲಿ ಸಂಗೀತ ಅವ್ರಿಗೆ ಆಲ್ರೆಡಿ ಟಿಕೆಟ್ ಟು ಫಿನಾಲೆ ಸಿಕ್ಕಿದೆ. ಸೊ ಅವರು ಯಾವುದೇ ಕಾರಣಕ್ಕೂ ನಾಮಿನೇಟ್ ಆಗೋದಿಲ್ಲ. ಇನ್ನು 5 ಜನ ಉಳಿದಿರ್ತಾರಲ್ಲ, ಸೊ ಅದರಲ್ಲಿ ಒಬ್ಬರು ಮನೆಗೆ ಹೋಗಬೇಕಾಗತ್ತೆ. ಯಾಕೆಂದರೆ ಫಿನಾಲೆ ಯಾವಾಗಲೂ ನಡೆಯೋದು ಟಾಪ್ 5 ಕಂಟೆಸ್ಟೆಂಟ್ಸಿಂದ ಮಾತ್ರ ಇದುವರೆಗೂ ನಡೆದಿರೋದು. ಸೊ ಈ ಸಲಿನೂ ಹಾಗೆ ನಡೆಯುತ್ತೆ ಅಂತ ಅಂದ್ಕೊಂಡ್ರೆ ಈ ವಾರ ಒಂದು ಎಲಿಮಿನೇಷನ್ ಆಗಲೇಬೇಕು. ಅಂದರೆ ಈ ವಾರ ಅಂದರೆ ನೆಕ್ಸ್ಟ್ ಮುಂದಿನ ವಾರ ಸೋಮವಾರದಿಂದ ಬುಧವಾರದೊಳಗಡೆ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಅಂತ ಮಾಹಿತಿ ಹೊರಬರ್ತಾ ಇದೆ. ಮಿಡ್ ವೀಕ್ ಅಂದರೆ ಹೋದ ವಾರ ಆಲ್ರೆಡಿ ಮಿಡ್ ವೀಕ್ ಎಲಿಮಿನೇಷನ್ ಆಗಿದೆ. ಸೊ ಈ ವಾರ ಒಂದು ಮಿಡ್ ನೈಟ್ ಎಲಿಮಿನೇಷನ್ ಆಗ್ಬೋದು ಅಂತ ಮಾಹಿತಿ ಇದೆ. ಸೊ ಈಗ ಸಂಗೀತ ಅವ್ರನ್ನ ಹೊರತುಪಡಿಸಿ ನೋಡೋದಾದರೆ ಇನ್ನೂ 5 ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ. ಸೊ ಆ 5 ಜನದಲ್ಲಿ ಒಬ್ಬರು ಹೋದರೆ ಮಾತ್ರ ಟಾಪ್ 5 ಕಂಟೆಸ್ಟೆಂಟ್ಸ್ ಉಳ್ಕೊತಾರೆ. ಸೊ ಈ 5 ಜನದಲ್ಲಿ ಮನೆಗೆ ಹೋಗ್ತಾ ಇರೋದು ಯಾರು ಅಂದರೆ ಅದು ಜಾಸ್ತಿ ಚಾನ್ಸಸ್ ಇರೋದು ತುಕಾಲಿ ಸಂತೋಷ್ ಅವ್ರಿಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಕಳೆದ ವಾರ ನಾಮಿನೇಟ್ ಆಗದಿರೋ ಕಾರಣ ಅವರು ಸೇಫ್ ಆಗ್ತಾರೆ. ಅವ್ರು ಇನ್ ಕೇಸ್ ಅವ್ರು ನಾಮಿನೇಟ್ ಆಗಿದ್ದಿದ್ರೆ ಅವರು ಈ ವಾರನೇ ಹೋಗೋ ಚಾನ್ಸಸ್ ಜಾಸ್ತಿ ಇತ್ತು. ಯಾಕೆಂದರೆ ಅವ್ರಿಗೆ ಕಳೆದ ವಾರ ವೋಟಿಂಗ್ ತುಂಬಾ ಕಡಿಮೆ ಬಂದಿತ್ತು. ಸೊ ಈ ವಾರ ಅವರು ಎಲ್ಲ ಸದಸ್ಯರು ನಾಮಿನೇಟ್ ಆಗೋದ್ರಿಂದ ತುಕಾಲಿ ಸಂತೋಷ್ ಅವರು ಮನೆಗೆ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಯಾವ ಕಂಟೆಸ್ಟೆಂಟ್ ಮನೆಗೆ ಹೋಗ್ತಾರೆ ಅಂತ ಅನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.